ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಭೀಕರ ಬರ ಇದೆ. ಹೀಗಾಗಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದಂತೆ ಈಗಾಗಲೇ ಕರ್ನಾಟಕ ಬಂದ್ಗೆ ಏನು ಕರೆ ಕೊಡಲಾಗಿತ್ತು. ಈ ಒಂದು ಬಂದ್ಗೆ ಬಹುತೇಕ ಬೆಳಗಾವಿಯಲ್ಲಿ ಕೇವಲ ನೈತಿಕ ಬೆಂಬಲ ಮಾತ್ರ ಸಿಕ್ಕಿರುವಂಥದ್ದು. ಎಂದಿನಂತೆ ಬಸ್ಗಳ ಸಂಚಾರ ಇರುವಂಥದ್ದು, ಸಾರ್ವಜನಿಕರ ಓಡಾಟ ಕೂಡ ಇರುವಂಥದ್ದು. ನಾನೀಗ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದೇನೆ. ಇದು ಸದ್ಯ ಎಂದಿನಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಗ್ರಾಮಗಳಿಗೆ ತೆರಳುವಂಥ ಬಸ್ಗಳು ಬಸ್ ನಿಲ್ದಾಣಕ್ಕೆ ಬಂದು ವಾಪಸ್ ತೆರಳುತ್ತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಸದ್ಯ ಈಗ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ, ಅದರ ಜೊತೆಗೆ ನಗರ ಸಾರಿಗೆ ಎರಡೂ ಬಸ್ ನಿಲ್ದಾಣಗಳು ಆರಂಭವಾಗಿರುವಂಥದ್ದು. ಎಂದಿನಂತೆ ಸಂಚಾರ ಕೂಡ ಶುರು ಇರುವಂಥದ್ದು. ಮತ್ತೊಂದು ಕಡೆ ಬಸ್ ನಿಲ್ದಾಣದ ಎಂಟ್ರಿಯಲ್ಲೇ ಈಗ ಪೊಲೀಸ್ ಬಂದೋಬಸ್ತ್ ಕೂಡ ಈಗಾಗಲೇ ಇರುವಂಥದ್ದು. ಯಾಕಂತಂದ್ರೆ ಒಂದು ಕರವೇ ಶಿವರಾಮೇಗೌಡ ಬಣದಿಂದ ಬಂದ್ಗೆ ಬೆಂಬಲವನ್ನು ಸೂಚಿಸಿ ಅದರ ಜೊತೆಗೆ ಬಂದ್ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸದ್ಯ ಈಗ ಪೊಲೀಸ್ ಬಂದೋಬಸ್ತ್ ಕೂಡ ಈಗ ಸ್ಥಳದಲ್ಲಿರುವಂಥದ್ದನ್ನು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅಂದ್ರೆ ಯಾವುದೇ ರೀತಿಯಾದಂಥ ಬಂದ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈಗ ಬಸ್ನ ಎಂಟ್ರಿಯಲ್ಲೇ ಈ ರೀತಿ ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಂಡಿರುವಂಥದ್ದು. ಸದ್ಯ ಈಗ ಕೆಲವೊಂದಿಷ್ಟು ಸಂಘಟನೆಗಳು ನಿನ್ನೆ ಏನು ಪ್ರತಿಭಟನೆಯನ್ನು ನಡೆಸಿದ್ವು, ಸಾಂಕೇತಿಕವಾಗಿ ಒಂದು ಏನು ಸಭೆಯನ್ನು ನಡೆಸುವುದರ ಮೂಲಕ ಮಹದಾಯಿಗೆ ಈ ಒಂದು ಬಂದ್ನಲ್ಲಿ ಸೇರಿಸ್ಕೊಳ್ಬೇಕನ್ನುವಂಥ ವಿಚಾರವನ್ನ ವಾಟಾಳ್ ನಾಗರಾಜ್ ಅವರು ಮುಂದಿಟ್ಟಿದ್ರು. ಆದರೆ ಇದಕ್ಕೆ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಬಹುತೇಕ ಬೆಳಗಾವಿಯ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೇವಲ ಸಾಂಕೇತಿಕವಾಗಿ ಬೆಂಬಲ ಕೊಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ಕರವೇ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ವಾಜಿದ್ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ರು. ಸದ್ಯ ಈಗ ಆ ಒಂದು ಸಂಘಟನೆಯನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ಸಂಘಟನೆಗಳು ಈ ಒಂದು ಬಂದ್ಗೆ ನೇರವಾಗಿ ಬೆಂಬಲವನ್ನು ಕೊಟ್ಟಿಲ್ಲ. ಸಾಂಕೇತಿಕವಾಗಿ ಬಂದ್ಗೆ ಏನು ತಮ್ಮ ಬೆಂಬಲವನ್ನು ಸೂಚಿಸಿರುವಂಥದ್ದು. ಇನ್ನೊಂದು ಕಡೆ ಎಂದಿನಂತೆ ಜನರ ಓಡಾಟ ಇರುವಂಥದ್ದು, ಬಸ್ ನಿಲ್ದಾಣದತ್ತ ಮುಖ ಮಾಡ್ತಾ ಇದ್ದಾರೆ ಜನರೆಲ್ಲರೂ ಕೂಡ. ಅದರ ಜೊತೆಗೆ ಬಸ್ಗಳ ಸಂಚಾರ ಕೂಡ ಎಂದಿನಂತೆ ಶುರು ಇರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ಬಂದ್ಗೆ ಏನು ಕರೆ ಕೊಡಲಾಗಿತ್ತು. ಆ ಕರೆಗೆ ಈ ಒಂದು ಬೆಳಗಾವಿಯಲ್ಲಿ ಬೆಂಬಲ ಇಲ್ಲದೆ ಇದ್ರೂ ಕೂಡ ಬಹುತೇಕ ಇಲ್ಲಿರುವಂತಹ ಸಂಘಟನೆಗಳು ಎಲ್ಲರೂ ಕೂಡ ನೈತಿಕ ಬೆಂಬಲವನ್ನ ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಸದ್ಯ ಈಗ ಒಂದು ಕಡೆ ಈ ಒಂದು ಕಾವೇರಿ ನೀರು ತಮಿಳುನಾಡಿಗೆ ಹರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ಬಂದ್ಗೆ ಕರೆ ಕೊಡಲಾಗಿತ್ತು, ಇದಕ್ಕೆ ಮಹದಾಯಿ ವಿಚಾರವನ್ನು ಕೂಡ ಸೇರಿಸ್ಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಈ ಭಾಗದ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಆ ಒಂದು ವಿಚಾರವನ್ನ ಕೈ ಬಿಟ್ಟಿರುವಂತ ಕಾರಣಕ್ಕಾಗಿ ಬೆಳಗಾವಿಯಲ್ಲಿ ಸದ್ಯ ಕನ್ನಡ ಪರ ಹೋರಾಟಗಾರರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ, ಬದಲಿಗೆ ನೈತಿಕ ಬೆಂಬಲವನ್ನ ಸೂಚಿಸಿರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ9 ಬೆಳಗಾವಿ.